ನಮಸ್ಕಾರ ಅಣ್ಣವ್ರ. ನಮಸ್ಕಾರ ಗೌಡ್ರಿ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಸುಳಿಬಾತ್ ಹೇಳ್ರಿ. ಬ್ಯಾರಿಕ್ಸ್ ಅಗ್ರೋ ಸೈನ್ಸ್ ಕಂಪ್ನಿ ವತಿಯಿಂದ ಬಂದೀನಿ ರೀ. ನಿಮ್ಮ ಹೆಸರು ಪರಿಚಯ ಮಾಡಿಕೊಡ್ರಿ. ನಮ್ಮ ಹೆಸರು ನಿಜ್ಗಾಪ್ ರೀ. ಅಡ್ರೆಸ್ ರೀ? ಅಡ್ರೆಸ್ ಮಾದಾರ್ ರೀ. ಹಾಂ ರೀ. ಊರು ಹಂಚಾಳ್ ರೀ. ಸಿಂದಗಿ ತಾಲೂಕು ವಿಜಯಪುರ ಜಿಲ್ಲಾ ವಿಜಯಪುರ. ಇಲ್ಲೇನು ಜಿತ್ತಕದಿ ರೀ? ಹಾಂ ರೀ. ಕೆಲಸ ಹೊಲ್ದ ಮಾಲಕ್ರ ಹೆಸರು ರೀ? ಬಸ್ಸುಗೌಡ ದೂದಿಗೆ ಬಸವರಾಜ್ ದೂದಿಗಿ. ಹಾಂ ರೀ. ಎಲ್ಲಿರ್ತಾರೆ ರೀ ಅವರು? ಪುಣಾಕಿರ್ತಾರೆ ರೀ. ಪುಣಾಕಿರ್ತಾರ. ಹೊಲ ಮೇಂಟೈನ್ ಮಾಡ್ಲಕ್ಕೆ ನಿಮಗೆ ಕೊಟ್ರಿ? ಹಾಂ ರೀ. ಎಣ್ಣೆ ಎಲ್ಲ ಮೇಂಟೈನ್ ಮಾಡೋರು ಯಾರು ರೀ? ಅವರು ಮಲ್ಲಗೌಡ ಅವ್ರು ಕೊಡ್ತಾರೆ. ಔಷಧ ಅದು ಯಾರು ಹೇಳ್ತಾರೆ ರೀ? ನೀವೇ ಕೊಡ್ತಾರೆ ರೀ? ನಾನೇ ಹೇಳಿನಿ. ಹೌದು ರೀ. ಈಗ ಮೊನ್ನೆ ನಿಮ್ಗೆ ನ್ಯೂಟ್ರಿಕ್ಲಿಕ್ ಪೌಡ್ರ ಮತ್ತು ಬ್ಯಾರಿಕ್ ಸಿರಿ ಕೊಟ್ಟಿದ್ದೆ ರೀ. ಹೌದು ರೀ. ರಿಸಲ್ಟ್ ಹೆಂಗೆ ಅನ್ಸದ ರೀ? ಅದು ಚಲೋ ಬಂದ ಸರ್. ಚಲೋ ಅಂದ್ರೆ ಹೆಂಗೆ ಆಗ್ಯದ? ಹೂವು ಅದು ಇದ್ದಿಲ್ಲ ರೀ. ಹೂವು ಬಂದಿರೋದಕ್ಕೆ ಸರಿಯಾಗಿ ಬಂದಿರೋದಲ್ಲ ರೀ. ಹೂವು ಮೊದಲು ಹೊಟ್ಟೆ ಗಿಡಕ್ಕೆ ಹೂವು ಇತ್ತ ಇಲ್ಲಿ? ಇದ್ದಿದ್ದಲ್ಲ ರೀ ಮೊದಲು. ಹೊಟ್ಟೆ ಹೂವು ಇದ್ದಿದ್ದಿಲ್ಲ. ಹೂವು ಇದ್ದಿಲ್ಲ ರೀ. ಈಗ ಹೂವು ಎಷ್ಟು ದಿನ ಆಯ್ತು ಹೊಡೋದು ಎಣ್ಣೆ? 8-10 ದಿವಸ ಆಯ್ತು ರೀ. 8-10 ದಿನ ಒಂದಾಯ್ತು. ಅದಕ್ಕಿಂತ ಮುಂಚೆ ಹೊಡೆದಿದ್ದು? ಅದನ್ನು ಎಣ್ಣೆ ಚಲೋ ಅದ್ರ ಅದು. ಅದು ಎಷ್ಟು ದಿನ ಆಯ್ತು ಹೊಡೋದು? ಅದು ಎಣ್ಣೆ ನಾವು ಬಿಟ್ಟು ಹೊಡೆದು. ಒಟ್ಟು 20 ದಿನ. 20 ದಿನದಾಗ 2 ಸರಿ ಹೊಡೆದ್ರಿ? ಹೊಡೆದ್ರಿ. ಹೂವು ಹೆಂಗೆ ಬಂದದ್ರಿ? ಹೂವು ಸರಿಯಾಗಿ ಬಂದಾರ. ಸರಿಯಾಗಂದ್ರೆ ಚಲೋ ಬಂದಾರ. ಹೂವು ಯಾವ ಗಿಡ ಫೇಲ್ ಇಲ್ರಿ. ಚಲೋ ಬಂದಾರ ಹೂವು. ಎಣ್ಣೆ ಕೊಡ್ಲಾಕತ್ತು ಎಷ್ಟು ವರ್ಷ ಆಯ್ತು ರೀ? ನಾ ಈಗ ಕೊಟ್ಲಾಕ ಮತ್ತೆ 5-6 ವರ್ಷ ಆಯ್ತು ರೀ. 5-6 ವರ್ಷ ಆಯ್ತು. ಹೊಟ್ಟೆ ಹೂವು ಕಂಟಿನ್ಯೂ ಹಿಂಗೆ ಬಂದವು? ಕಂಟಿನ್ಯೂ ಬಂದವ್ರಿ. ಕೆಟ್ಟಿಲ್ಲ ಹೊಟ್ಟೆ ಯಾವುದು? ಈ ಒಟ್ಟು ನಿಮ್ಗೆ ಹೂವು ಬಂದಿದ್ದು ನೋಡಿದ್ರೆ ಏನು ಅನಿಸ್ತದ್ರಿ? ಚಲೋ ಬಂದ್ರಿ ಸಾರಿ. ಚಲೋ ಬಂದದ್ರಿ. ವರ್ಷದಕ್ಕಿಂತ ಜಾಸ್ತಿ ಬಂದವ ಕಡಿಮೆ ಬಂದದ? ಜಾಸ್ತಿ ಬಂದ್ರ ಸಾರಿ. ವರ್ಷ ಬರೋಕಿನ ಜಾಸ್ತಿನೇ ಬಂದದ. ಗಿಡಗಳು ಹೋದ ವರ್ಷ ಕೆಲವೊಂದು ಗಿಡ ಹಿಡ್ದಿದ್ದಿಲ್ಲ. ಹಿಡಿದ್ರಿ ಸಾರಿ ಹಿಡ್ದವ್ರು. ಅವು ಹಿಡ್ದವ್ರು. ಇದು ಬ್ಯಾರಿಕ್ ಸೇರಿ ನ್ಯೂಟ್ರಿಕ್ಲಿಕ್ಕ ಎಣ್ಣೆ ಎಲ್ಲ ಭಾರಿ ಚಲೋ ಅದ. ಚಲೋ ಅದ. ಮುಂದಿನ ರೈತರಿಗೆ ಏನು ಹೇಳ್ಬೇಕನ್ರಿ? ಚಲೋ ಅಂತ ಹೇಳ್ಬೇಕ್ರಿ. ಚಲೋ ಅದ ಹೊಡ್ರಿ ಅಂತ ಹೇಳ್ತೀರಿ? ನಂಬಲ್ಲಿ ಈ ಥರ ಹೂವು ಈ ಸಾರಿ ಚಲೋ ಹಿಡ್ದ ಅಂತ ಹೇಳ್ಬೇಕ್ರಿ. ಈ ಥರ ಹೂವು ನೋಡಿದ್ರೇನ್ರಿ ನೀವು ಹೋದ ವರ್ಷ? ಇಲ್ರಿ, ಈ ಥರ ಇದ್ದಿಲ್ಲ. ಕಡಿಮೆ ಇತ್ತು. ಈ ಸರಿ ಫುಲ್ ಹೂವು ಹಿಡ್ದದ. ಟೋಟಲ್ ಹೊಲ ಎಷ್ಟು ಎಕರೆ ಅದ್ರಿ ಮಾವಿನ ಗಿಡದ್ದು? ಇದು 3.5 ಎಕರೆ ಆತ್ರಿ. 3.5 ಎಕರೆ. ಗಿಡ ಎಷ್ಟಾವ್ರಿ? ಗಿಡ 700-800 ಗಿಡ ಇದ್ರಿ. 800 ಗಿಡ ಅದಾವ್ರಿ. ಒಟ್ಟು 3.5 ಎಕರೆ ಮಾವಿನ ಗಿಡನೇ ಅದ್ರಿ. ಮಾಲಕ್ರ ಏನದು ಪುಣಾದಾಗ ಇರ್ತಾರ, ನೀವು ಮೇಂಟೈನ್ ಮಾಡ್ತೀರಿ? ಮೇಂಟೈನ್ ಮಾಡ್ತೀವಿ. ಎಣ್ಣೆ ಗಿಣ್ಣೆ ಎಲ್ಲ ಅನ್ನೋದು ನಾನೇ ಕೊಡ್ತೀನಿ. ನೀವೇ ಕೊಡ್ತೀರ? ಈಗೆಲ್ಲ ನಾ ಕೊಟ್ಟಿದ್ದು ಎಣ್ಣೆಗಳು ಚಲೋ ಅನ್ಸ್ಯಾವ? ಸುಮಾರು ಅನ್ಸ್ಯಾವ್ರಿ ನಿಮ್ಗೆ? ಹೊಡೆದ ಮಕ್ಕ ಸರಿಯಾಗಿ ಹೂವು ಬಂದಾರೆ. ಸರಿಯಾಗಿ ಅನ್ಸದಲ್ಲ. ಹೋಸಲ ಗಿಡನೂ ಫೇಲ್ ಆಗಿದ್ರೆ ಒಳಗೆ ಹಿಡಿದಿಲ್ರಿ. ಸಾರಿ ಹಿಡ್ದವ್ರು. ಹೋದ ವರ್ಷ ಹಿಡ್ಲಾರ ಗಿಡನೂ ಹಿಡ್ದವ್ರು. ಯಾವ ಸೇಮ್ ಹೂವು ಹಿಡ್ದಾವ್ ತೋರಿಸ್ರಿ ಇಲ್ಲಿ? ಈ ಸೇಮ್ ಹಿಡ್ದಾವ? ಈ ಸೇಮ್ ಹಿಡ್ದವ್ರು. ಪೂರಾ ಗಿಡನೇ ಹಿಂಗೆ ಅವ? ಗಿಡಕ್ಕೆ ಹಿಡ್ದವ್ರು. ಒಂದೇ ಗಿಡ ಇಲ್ಲ, ಎಲ್ಲ ಗಿಡನೂ ಹಿಂಗೆ ಅವ. ಗಿಡ ಹಿಡ್ದವ್ರು ಸಾರಿ. ಗೊಂಚಲು ಈಗ ಹೊಸ್ತಾಗಿ ಬರ್ಲಾಕತ್ತಾವು. ಮೊದಲು ಹಿಡಿದಿದ್ದು ಅವು. ಗಿಡಕ್ಕೆ ಹೂವು ವಾಜ್ಯ ಆಗ್ಯದ? ಗಿಡಕ್ಕೆ ಜಾಸ್ತಿ ಆಗ್ಯದ ಸಾರಿ. ಬ್ಯಾರಿಕ್ಸ್ ಸಿರಿ, ಬ್ಯಾರಿಕ್ಸ್ ನ್ಯೂಟ್ರಿಕ್ಲಿಕ್ ಸ್ಪ್ರೇ. ಒಂದು 800 ಗಿಡದಲ್ಲಿ ಈ ಥರ ಹೂವಿದೆ. 800 ಗಿಡಕ್ಕೆ 2 ಲೀಟ್ರ್ ಬ್ಯಾರಿಕ್ ಸಿರಿ, 2 kg ನ್ಯೂಟ್ರಿಕ್ಲಿಕ್ ಸ್ಪ್ರೇ ಮಾಡಿಸಿದ್ದೀನಿ. ಇದೆಲ್ಲ ಈಗ ಹೊಸ್ದಾಗಿ ಬರ್ತಾಯಿದೆ. ಚಿಗುರು ಹೊಟ್ಟೆ ಇದ್ದಿದ್ದಿಲ್ಲ ಗಿಡಕ್ಕೆ, ಚಿಗುರು ಬಂದಿದೆ ಮತ್ತು ಹೂವು ಬರ್ತಾಯಿದೆ. ಈ ಥರ ಇದೆ. ಯಾವುದೇ ರೈತರದ್ದು ಮಾವಿನ ಗಿಡ ಇದ್ದರೆ ಈ ಪ್ರಾಡಕ್ಟ್ ಯೂಸ್ ಮಾಡೋದು ತುಂಬ ಒಳ್ಳೆಯದಿದೆ. ಯೂಸ್ ಮಾಡಿ ನೀವು ಲಾಭವನ್ನು ತೆಗೆದುಕೊಳ್ಳಿ. ಇಲ್ಲೇ ನಿಂದ್ರಣ್ಣವ್ರು. ನಮಸ್ಕಾರ ಅಣ್ಣವ್ರು, ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಇದೇ ರೀತಿ ಎಲ್ಲ ಸ್ಪ್ರೇ ಮಾಡ್ಕೋತವ್ರಿ. ಹೆಚ್ಚಿನ ರೈತರು ಬಂದವ್ರಿಗೆ ಹೇಳ್ರಿ. ಆಯ್ತು ಸರ್.
ಈ ಎಣ್ಣೆ ಹೊಡೆದೇವು ಚಲೋ ಬಂದದ ಅಂತೇಳಿ ಆಯ್ತು ನಿಂಬಲ್ಲಿ ಅದು ಕೊಟ್ಟೀನಿ. ಹಾಂ ಕಾರ್ಡ್ ಕೊಟ್ಟವ್ರಿಗೆ ಈ ಥರ ಹೂ ಬಿಟ್ಟದಲ್ರಿ, ಯಾಕೆ ಬಿಟ್ಟದಂದ್ರೆ ನಮ್ಮ ನಂಬರ್ ಕೊಡ್ರಿ, ಹಾಂ ಇಲ್ಲಿಕ ಎಣ್ಣೆ ಹೊಡಿ ಅಂತೇಳಿ ಅದು ತೋರಿಸ್ರಿ. ಆಯ್ತು ರೀ, ನಮಸ್ಕಾರ ರೀ. ನಮಸ್ತೆ. ಈ ಥರ ಇದೆ ನೋಡಿ, ಸಣ್ಣ ಸಣ್ಣ ಗಿಡದಲ್ಲಿ ಇಷ್ಟೆಲ್ಲ ಹೂವು ಇದೆ.